ಓಕೆ. ನಿಮ್ಮ ಅಪ್ಲಿಕೇಶನ್ಸ್ ಆಫ್ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅಂತ ಅಂದ್ರೆ, ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಯಾವ್ಯಾವ ಜಾಗದಲ್ಲಿ ಯೂಸ್ ಮಾಡ್ತಾರೆ, ಎಲ್ಲೆಲ್ಲಿ ನಿಮ್ಮ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ತಾರೆ ಅಂತ ನಾವು ಈ ಒಂದು ಚಾಪ್ಟರ್ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಒಂದು ಮತ್ತಿನ್ನೊಂದು ರೋಲ್ ಆಫ್ ಮ್ಯಾನೇಜರಿಯಲ್ ಎಕನಾಮಿಸ್ಟ್, ಅವರ ರೋಲ್ ಏನು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಒಂದು ಅಪ್ಲಿಕೇಶನ್ಸ್ ಆಫ್ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅಂತ ಬಂದಾಗ, ಸೊ ನಾವು ಮಾತಾಡೋದು ಏನು ಅಂತ ಅಂದ್ರೆ, ಲೈಕ್ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಯಾವ್ಯಾವ ಜಾಗದಲ್ಲಿ ಬರೀ ಇದು ಒಂದು ಆರ್ಗನೈಸೇಷನ್ಗೆ ಮಾತ್ರ ಸ್ಟಿಕ್ ಆನ್ ಆಗತ್ತಾ, ಅಥವಾ ಈ ಒಂದು ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಎಲ್ಲೋ ಒಂದು ಪರ್ಟಿಕ್ಯುಲರ್ ಕಂಪನಿಗೆ ಅಥವಾ ಒಂದು ಪರ್ಟಿಕ್ಯುಲರ್ ಸೆಕ್ಟರ್ಗೆ ಮಾತ್ರ ಸ್ಟಿಕ್ ಆನ್ ಆಗುತ್ತಾ, ಅಥವಾ ಬರೀ ಯಾವುದೋ ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟು ಅಥವಾ ಸೇಲ್ಸ್ ಡಿಪಾರ್ಟ್ಮೆಂಟು ಅಥವಾ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟು ಇದಕ್ಕೆ ಮಾತ್ರ ಸಂಬಂಧಪಡುತ್ತಾ. ಸೊ ಈ ತರ ನಾವು ಏನ್ ಮಾಡ್ತೀವಿ, ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ನೋಡೋದೇನೆ ಯಾವುದು ನಿಮ್ಮ ಈ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅಪ್ಲಿಕೇಶನ್ಸ್ ಅಂತ ಬರುವಂಥದ್ದು. ಇವತ್ತು ಒಂದು ನಾವು ಆರ್ಗನೈಸೇಷನ್ ಅಂತ ಮಾತಾಡಬೇಕಾದಾಗ, ಐ ಥಿಂಕ್ ನಾವು ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಮಾತಾಡಬೇಕಾದಾಗ ನಾವು ಹೇಳಿದ್ವಿ, ಲೈಕ್ ಒಂದು ಆರ್ಗನೈಸೇಷನ್ ಅಲ್ಲಿ ಒಂದು ರಾ ಮೆಟೀರಿಯಲ್ ನ ನೀವು ಸಪ್ಲೈಯರ್ ಇಂದ ಪ್ರಕ್ಯೂರ್ ಮಾಡ್ಕೊಂಡು ಬರೋ ತನಕ ಇಂದ ಹಿಡಿದು ಟಿಲ್ ನೀವು ಒಂದು ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನ ಯಾರಿಗೆ ಕಸ್ಟಮರ್ಸ್ಗೆ ಸೇಲ್ ಮಾಡೋ ತನಕನೂ ಎಷ್ಟೊಂದು ಪ್ರೋಸೆಸ್ಗಳು ಅಥವಾ ಎಷ್ಟೊಂದು ಸ್ಟೆಪ್ಸ್ಗಳನ್ನ ನಾವು ಫಾಲೋ ಮಾಡ್ತೀವಿ. ನಿಮ್ಗೆ ಮೇ ಬಿ ಜ್ಞಾಪಕ ಇರ್ಬೋದು ಅನ್ಸುತ್ತೆ, ನಾನು ಮೆಟೀರಿಯಲ್ ಕಂಟ್ರೋಲ್ ಬಗ್ಗೆ ನಾನು ಮಾತಾಡ್ಬೇಕಾದಾಗ ಅಲ್ಲಿ ಪರ್ಚೇಸ್ ಆರ್ಡರ್ ಬಗ್ಗೆ ನಾನು ಮಾತಾಡ್ಬೇಕಾದಾಗ ಅಲ್ಲಿ ಒಂದು 3-4 ಕ್ವಶನ್ಸ್ಗಳನ್ನ ಮೆನ್ಷನ್ ಮಾಡಿದೆ. ಏನಂತ, ವೆನ್ ಟು ಪರ್ಚೇಸ್, ವಾಟ್ ಟು ಪರ್ಚೇಸ್, ಹೌ ಮಚ್ ಟು ಪರ್ಚೇಸ್, ಫ್ರಮ್ ವೇರ್ ಟು ಪರ್ಚೇಸ್, ಫ್ರಮ್ ವಿಚ್ ಸಪ್ಲೈಯರ್ ದಟ್ ಯು ನೀಡ್ ಟು ಪರ್ಚೇಸ್ ಅಂತ ಈ ತರ ಎಷ್ಟೊಂದು ಕ್ವಶನ್ಸ್ಗಳನ್ನ ನಾನು ಮೆನ್ಷನ್ ಮಾಡಿದೆ. ನಾವು ಪ್ರಾಬ್ಲಮ್ ಇಯರ್ ಇಸ್, ಆರ್ಗನೈಸೇಷನ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ನೀವು ಈ ಡಿಸಿಷನ್ಸ್ಗಳನ್ನ ತಗೊಳ್ಬೇಕಾದಾಗ ತುಂಬಾ ಕೇರ್ಫುಲ್ ಆಗಿ ತಗೊಳ್ಬೇಕಾಗತ್ತೆ. ಇವತ್ತು ನಾನು ಯಾವ್ದನ್ನ ಪರ್ಚೇಸ್ ಮಾಡಬೇಕು ಅಂತ ಅಂದ್ರೆ ನಿಮ್ಗೆ ಆಬ್ವಿಯಸ್ಲಿ ಗೊತ್ತಿರುತ್ತೆ, ಇಂಥ ಪ್ರಾಡಕ್ಟ್ಗೆ ಇಂಥ ರಾ ಮೆಟೀರಿಯಲ್ ಬೇಕು ಅಂತ ಗೊತ್ತಿರುತ್ತೆ, ದಟ್ಸ್ ಫೈನ್. ಸೆಕೆಂಡ್ ಥಿಂಗ್ ಇಸ್, ಎಷ್ಟು ಪರ್ಚೇಸ್ ಮಾಡಬೇಕು ಅಂತ ಬಂದಾಗ ದೆನ್ ದೇರ್ ಇಸ್ ಅ ಪ್ರಾಬ್ಲಮ್. ಎಷ್ಟು ಪರ್ಚೇಸ್ ಮಾಡಬೇಕು ಅಂತ ನೀವು ಡಿಸೈಡ್ ಮಾಡಬೇಕು ಅಂತಂದ್ರೆ ಯು ನೀಡ್ ಟು ಸಿ ದ ಮಾರ್ಕೆಟ್ ಕಂಡೀಷನ್. ಹೊರಗಡೆ ಮಾರ್ಕೆಟ್ ಅಲ್ಲಿ ಹೆಂಗಿರುತ್ತೆ ಅನ್ನೋದನ್ನ ನೀವು ನೋಡ್ಕೊಂಡು ಅದಾದ್ಮೇಲೆ ನೀವೇನ್ ಮಾಡ್ಬೇಕಾದ್ರೆ ಡಿಸೈಡ್ ಮಾಡ್ಬೇಕಾಗತ್ತೆ ಎಷ್ಟನ್ನ ಪರ್ಚೇಸ್ ಮಾಡ್ಬೇಕು. ಥರ್ಡ್ ಥಿಂಗ್ ಇಸ್, ಯಾವ ಸಪ್ಲೈಯರ್ ಇಂದ ನಾನು ಪರ್ಚೇಸ್ ಮಾಡಬೇಕು ಅಂತ ನೋಡ್ಬೇಕಾಗತ್ತೆ. ನಾವು ಯಾವ ಸಪ್ಲೈಯರ್ ಇಂದ ಪರ್ಚೇಸ್ ಮಾಡಬೇಕು ಅಂತ ಅಂದ್ರೆ ದ ಕ್ವಶನ್ ಇಯರ್ ಇಸ್, ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಬೇಕಾಗಿರುವಂತ ರಾ ಮೆಟೀರಿಯಲ್ ಎಷ್ಟೊಂದ್ ಜನ ಸಪ್ಲೈಯರ್ ಕಡೆಯಿಂದ ಸಿಗುತ್ತೆ. ನಾವು ನಿಮ್ಗೆ ಯಾವ ಸಪ್ಲೈಯರ್ ನಿಮ್ಗೆ ಮೋಸ್ಟ್ ಸೂಟಬಲ್ ಸಪ್ಲೈಯರ್ ಅಂತ ನೀವು ಚೂಸ್ ಮಾಡ್ತೀರಾ? ದಟ್ ಈಸ್ ಅ ಬಿಗ್ಗೆಸ್ಟ್ ಕ್ವಶನ್ ಮಾರ್ಕ್. ನಾವು ಅಲ್ಲಿಗೆ ಏನಾಗುತ್ತೆ ಪಾಯಿಂಟ್, ಸಪ್ಲೈಯರ್ ಬಿಹೇವಿಯರ್ ನ ಏನ್ ಮಾಡ್ಬೇಕಾಗತ್ತೆ ನೀವು ಅರ್ಥ ಮಾಡ್ಕೊಂಡು ದೆನ್ ವಿ ಹ್ಯಾವ್ ಟು ಪರ್ಚೇಸ್ ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್. ನಾವು ಇಂಥ ಸಂದರ್ಭದಲ್ಲಿ ನಿಮ್ಗೆ ಏನಾಗುತ್ತೆ, ಈ ಮ್ಯಾನೇಜರಲ್ ಎಕನಾಮಿಕ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಅರೈಸ್ ಆಗುತ್ತೆ. ಸೊ ಅಲ್ಲಿಗೆ ನಾನು ಪರ್ಚೇಸ್ ಮಾಡ್ಬೇಕಾದಾಗಲೇ ನಾನು ಶುರು ಮಾಡ್ಕೊಂಡೆ ನನ್ನ ಒಂದು ಎಕನಾಮಿಕ್ ಲಾಜಿಕ್ ಅಥವಾ ಎಕನಾಮಿಕ್ ಥಾಟ್ಸ್ಗಳನ್ನ. ಅದಾದ್ಮೇಲೆ ನಾನು ಏನ್ ಮಾಡ್ತೀನಿ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಗೆ ಬರ್ತೀನಿ. ನಾನು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಬರ್ಬೇಕಾದಾಗ ನಾನು ಯಾವ ರೀತಿ ಪ್ರೊಡ್ಯೂಸ್ ಮಾಡಬೇಕು, ಯಾವ ರೀತಿ ನನ್ನ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಯಾವ್ಯಾವ ಸ್ಟೆಪ್ಸ್ ನ ನಾನು ಫಾಲೋ ಮಾಡಬೇಕು, ಯಾವ್ಯಾವ ಸ್ಟೆಪ್ಸ್ ನ ಫಾಲೋ ಮಾಡಿದ್ರೆ ನನಗೆ ಏನಾಗುತ್ತೆ, ನನ್ನ ಓವರ್ ಆಲ್ ಪ್ರೋಸೆಸ್ ಅಥವಾ ಪ್ರೊಡಕ್ಷನ್ ಆಪರೇಷನ್ ನನಗೆ ಕರೆಕ್ಟ್ ಆಗಿ ರನ್ ಆಗುತ್ತೆ, ಈ ತರ ನೋಡ್ತೀವಿ. ಇದಾದ್ಮೇಲೆ ನಾನು ಓಕೆ ಸ್ಟೆಪ್ಸ್ ಫಾಲೋ ಮಾಡ್ತಾ ಇದ್ದೀನಿ. ನಾನೇನ್ ಮಾಡ್ಬೇಕಾಗತ್ತೆ, ಐ ನೀಡ್ ಟು ಫೈಂಡ್ ಔಟ್ ವೇರ್ ಅಂಡ್ ಆಲ್ ದ ಪ್ಲೇಸಸ್ ವೇರ್ ದ ಅನ್ನೆಸರಿ ಎಕ್ಸ್ಪೆಂಡಿಚರ್ ಆರ್ ಅನ್ನೆಸರಿ ಕಾಸ್ಟ್ ವಿಚ್ ಐ ಆಮ್ ಇನ್ಕರಿಂಗ್ ಅಂತ ನೋಡ್ತೀನಿ. ನಾವು ಅಲ್ಲಿ ಏನ್ ಮಾಡ್ಬೇಕಾಗತ್ತೆ, ನಾನು ಒಂದೊಂದು ಸ್ಟೆಪ್ಸ್ ನಾನು ಏನ್ ಮಾಡ್ಬೇಕಾಗತ್ತೆ ನೀಟಾಗಿ ಅಬ್ಸರ್ವ್ ಮಾಡ್ಬೇಕಾಗತ್ತೆ, ಸೊ ದಟ್ ಐ ಕ್ಯಾನ್ ಈಸಿಲಿ ಕಂಟ್ರೋಲ್ ಮೈ ದ ಕಾಸ್ಟ್, so that I can produce the quality of the product at the less feasible cost.
ಓಕೆ, ಸರಿ ಆಯ್ತು. ಪ್ರೊಡಕ್ಷನ್ ಮಾಡ್ತೀರಾ. ನಾವು ಪ್ರೊಡಕ್ಷನ್ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು? ಹೊರಗಡೆ ಮಾರ್ಕೆಟಿಗೆ ತಗೊಂಡು ಹೋಗೋದಕ್ಕಿಂತ ಮುಂಚೆ ಅದಕ್ಕೊಂದು ಇನ್ಸ್ಪೆಕ್ಷನ್ ಅಂತೆ, ಮತ್ತೆ ಅದಕ್ಕೆ ಪ್ರಾಪರ್ ಆಗಿರುವಂತ ಒಂದು ಪ್ರಮೋಷನ್ಸ್ಗಳನ್ನೆಲ್ಲ ನಾನು ಏನ್ ಮಾಡ್ಬೇಕಾಗತ್ತೆ? ಕಂಡಕ್ಟ್ ಮಾಡ್ಬೇಕು. ಈ ತರ ಮಾಡ್ಬೇಕಾದಾಗ ನಾನು ಏನ್ ಮಾಡ್ಬೇಕು ಇವಾಗ? ಸೊ ನಾನು ಚೆಕ್ ಮಾಡ್ಬೇಕು ಯಾವ ಜಾಗದಲ್ಲಿ ನನ್ನ ಪ್ರಾಡಕ್ಟ್ ನಾನು ಬಿಟ್ರೆ ಸೊ ನನ್ನ ಪ್ರಾಡಕ್ಟ್ ಚೆನ್ನಾಗಿ ಪ್ರಮೋಟ್ ಆಗುತ್ತೆ ಅಂತ. ನಾವು ಈಗ ಫಾರ್ ಎಕ್ಸಾಂಪಲ್ ಇವತ್ತು ಆ, ನೀವೆಲ್ಲ ಕೇಳಿರ್ಬೋದು ಯಾವುದು ನಿಮ್ಮ ಮೈಸೂರ್ ಸ್ಯಾಂಡಲ್ ಸೋಪ್ಸ್ ಇರ್ಬೋದು, ಅಥವಾ ಲೈಫ್ ಬಾಯ್ ಸೋಪ್ಸ್ ಇರ್ಬೋದು, ಪಿಯರ್ಸ್ ಸೋಪ್ ಇರ್ಬೋದು, ಡವ್ಸ್ ಸೋಪ್ ಇರ್ಬೋದು. ಈ ಎಲ್ಲಾ ಸೋಪ್ಗಳು ನಾನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ನಾನು ಎಲ್ಲಾ ಪ್ರಾಡಕ್ಟ್ಸ್ಗಳು ನಾನು ಒಂದೇ ತರದಂತಹ ಏರಿಯಾಗಳಿಗೆ ಅಥವಾ ಲೊಕೇಶನ್ಗೆ ನಾನು ಸೇಲ್ ಮಾಡೋದಕ್ಕಾಗಲ್ಲ. ಯಾಕೆ? ಬಿಕಾಸ್ ಒಂದೊಂದು ಜಾಗದಲ್ಲೂ ಅದರದೇ ಆದಂತಹ ಅಥವಾ ಅಲ್ಲಿರುವಂತ ಜನಗಳ ಒಂದು ಮೆಂಟಾಲಿಟಿ ಅಥವಾ ಅವರ ಪರ್ಚೇಸಿಂಗ್ ಪವರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವ ರೀತಿ ಪ್ರಾಡಕ್ಟ್ ನ ಅವ್ರು ಪರ್ಚೇಸ್ ಮಾಡ್ತಾರೆ. ಸೊ ಅಲ್ಲಿಗೆ ಅರ್ಥ ಏನು? ಯಾವ ಪ್ರಾಡಕ್ಟ್ ನ ಯಾವ ಮಾರ್ಕೆಟ್ ಅಲ್ಲಿ ಬಿಡಬೇಕು ಅನ್ನೋದನ್ನು ಏನ್ ಮಾಡ್ಬೇಕಾಗತ್ತೆ? ಸೊ ಯು ಹ್ಯಾವ್ ಟು ಡಿಸೈಡ್. ನಾವು ಅದಾದ್ಮೇಲೆ ಏನ್ ಮಾಡ್ಬೇಕು? ನೀವು ಮಾರ್ಕೆಟಿಗೆ ಸೇಲ್ ಮಾಡಬೇಕು. ಸೇಲ್ ಮಾಡಾದ್ಮೇಲೆ ಯು ಹ್ಯಾವ್ ಟು ಟೇಕ್ ಅ ಫೀಡ್ಬ್ಯಾಕ್ ಫ್ರಮ್ ದಮ್. ನಾವು ಎಲ್ಲಾನು ನೀವು ತಗೊಂಡಾದ್ಮೇಲೆ ಲೇಟರ್ ಪಾರ್ಟ್ ಯು ನೀಡ್ ಟು ಟೇಕ್ ಅ ಫೀಡ್ಬ್ಯಾಕ್ ಫ್ರಮ್ ದ ಕಸ್ಟಮರ್ಸ್. ಫೀಡ್ಬ್ಯಾಕ್ ಅಲ್ಲಿ ನೀವೇನ್ ಮಾಡ್ಬೇಕು? ಚೆಕ್ ಮಾಡ್ಬೇಕು ಎಷ್ಟು ಮಟ್ಟಿಗೆ ನನ್ನ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಸೊ ಡಿಮ್ಯಾಂಡ್ ನ ಕ್ರಿಯೇಟ್ ಮಾಡ್ತಾ ಇದೆ ಅಂತ. ನಾವು ಸೊ ಅಂದ್ರೆ ಅರ್ಥ ಏನಾಗತ್ತೆ ಅಲ್ಲಿ ನಿಮ್ಗೆ? ಒಂದು ಆರ್ಗನೈಸೇಷನ್ ಅಲ್ಲಿ ನೀವು ಸ್ಟಾರ್ಟಿಂಗ್ ಫ್ರಮ್ ರಾ ಮೆಟೀರಿಯಲ್ ನ ಪರ್ಚೇಸ್ ಮಾಡೋದ್ರಿಂದ ಹಿಡಿದು ಟಿಲ್ ದ ಎಂಡ್ ಆಫ್ ನೀವು ಅದನ್ನ ಸೇಲ್ ಮಾಡಿ ಅದ್ರ ಫೀಡ್ಬ್ಯಾಕ್ ನ ತಗೊಳ್ಳೋ ಜಾಗ ತನಕನೂ ನೀವೇನ್ ಮಾಡ್ಬೇಕಾಗತ್ತೆ? ಸೊ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಬಿಹೇವಿಯರ್ ಆಫ್ ದ ಹೋಲ್ ಆರ್ಗನೈಸೇಷನ್. ನಾವು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಮ್ಯಾನೇಜರಲ್ ಎಕನಾಮಿಕ್ಸ್ ಅಂತ ನಾವ್ ಏನ್ ಮಾತಾಡ್ತಾ ಇದೀವಿ, ಈ ಮ್ಯಾನೇಜರಲ್ ಎಕನಾಮಿಕ್ಸ್ ಅಂತ ಮಾತಾಡ್ತಾ ಇರುವಂತ ಕಾನ್ಸೆಪ್ಟ್ ಏನು? ನಿಮ್ಮ ಆರ್ಗನೈಸೇಷನ್ ಅಲ್ಲಿ ಯಾವ ರೀತಿಯಾದಂತಹ ಒಂದು ಡಿಮ್ಯಾಂಡು ಅಥವಾ ಒಂದು ಬಿಹೇವಿಯರ್ ಯಾವ ರೀತಿ ಇದೆ ಅಂತ ಅರ್ಥ ಮಾಡ್ಕೊಳ್ಳೋ ಕಾನ್ಸೆಪ್ಟ್ ಏನು? ಈ ಒಂದು ಅಪ್ಲಿಕೇಶನ್ಸ್ ಅಥವಾ ಮ್ಯಾನೇಜರಲ್ ಎಕನಾಮಿಕ್ಸ್ ಲಿಂಕೇಜಸ್ ವಿತ್ ಅದರ್ ಡಿಸಿಪ್ಲಿನ್ ಅಂತ ನಾವ್ ಏನ್ ಮಾಡ್ತೀವಿ? ಕರಿತಾ ಹೋಗ್ತೀವಿ. ನಾನು ತೋರಿಸ್ತಿರೋ ಸ್ಕ್ರೀನ್ ಕಾಣಿಸ್ತಾ ಇದೆ? Yes, sir. ಓಕೆ, ಫೈನ್. ಸೊ ಮ್ಯಾನೇಜರಲ್ ಎಕನಾಮಿಕ್ಸ್ ಲಿಂಕೇಜಸ್ ವಿತ್ ಅದರ್ ಡಿಸಿಪ್ಲಿನ್ಸ್ ಅಂತ. ಸೊ ಯಾವ ಒಂದು ಡಿಸಿಪ್ಲಿನ್ ಏರಿಯಾ ಕಡೆ ಈ ಒಂದು ಮ್ಯಾನೇಜರಲ್ ಎಕನಾಮಿಕ್ಸ್ ಅನ್ನೋದು ಕಾನ್ಸಂಟ್ರೇಟ್ ಮಾಡ್ತಾ ಇದೆ ಅಥವಾ ಎಲ್ಲೆಲ್ಲಿ ಲಿಂಕ್ ಆಗಿದೆ ನಿಮ್ಮ ಎಕನಾಮಿಕ್ಸ್ ಅನ್ನೋ ಪಾರ್ಟ್, ಅದನ್ನ ನೀವು ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿದೆ. ಮ್ಯಾನೇಜರಲ್ ಎಕನಾಮಿಕ್ಸ್ ಇಸ್ ಕ್ಲೋಸ್ಲಿ ಲಿಂಕ್ಡ್ ವಿತ್ ಮನಿ. Other disciplines such as economics, accountancy, mathematics, statistics, operation, research, psychology, organization behavior, ಎಲ್ಲಾ ಏರಿಯಾಗಳಲ್ಲೂ ನಿಮ್ಮ ಮ್ಯಾನೇಜರಲ್ ಎಕನಾಮಿಕ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಏನಾಗಿರುತ್ತೆ? ರನ್ ಆಗುತ್ತೆ ಅಥವಾ ಕಂಪಲ್ಸರಿ ಆಗಿ ಇರಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಫಸ್ಟ್ ಒನ್ ಏನ್ ಹೇಳ್ತಾರೆ? ಎಕನಾಮಿಕ್ಸ್. ಮ್ಯಾನೇಜರಲ್ ಎಕನಾಮಿಕ್ಸ್ ಇಸ್ ಆಫ್ ಶಾಫ್ಟ್ ಅಥವಾ ಏನಂತ ಕರಿತೀವಿ, ನಿಮ್ಮ ಮ್ಯಾನೇಜರಲ್ ಎಕನಾಮಿಕ್ಸ್ ಅನ್ನೋದು ಎಕನಾಮಿಕಲಿ ಒಂದು ಸಣ್ಣ ಭಾಗ ಆಗಿರುತ್ತೆ. ನಾವು ಎಕನಾಮಿಕ್ಸ್ ನ ಒಂದು ಬ್ರಾಡರ್ ವ್ಯೂ ಪಾಯಿಂಟ್ ಅಲ್ಲಿ ನಾವ್ ಏನ್ ಮಾಡ್ತೀವಿ? ಎಕನಾಮಿಕ್ಸ್ ನ ನೋಡ್ತೀವಿ. ಸೊ ಅಂತ ಜಾಗದಲ್ಲಿ ನಿಮ್ಮ ಮ್ಯಾನೇಜರಲ್ ಎಕನಾಮಿಕ್ಸ್ ಅನ್ನೋದು ಒಂದು ಮೈಕ್ರೋ ಫ್ಯಾಕ್ಟರ್ ಆಗಿತ್ಕೊಂಡು ಸೊ ಒಂದು ಆರ್ಗನೈಸೇಷನ್ ರನ್ ಮಾಡುತ್ತೆ. ಇಂಥ ರನ್ ಮಾಡೋ ಜಾಗದಲ್ಲಿ ನಿಮ್ಮ ಮ್ಯಾನೇಜರಲ್ ಎಕನಾಮಿಕ್ಸ್ ಅನ್ನೋದು ಓವರ್ ಆಲ್ ಎಕನಾಮಿಕ್ ಫ್ಯಾಕ್ಟರ್ಸ್ ಅರೌಂಡ್ ದ ಕಂಟ್ರಿ, ಅದು ಇಟ್ ಮೇ ಬಿ ಲೈಕ್ ಮೈಕ್ರೋ ಫ್ಯಾಕ್ಟರ್ಸ್ ಆಗಿರ್ಬೋದು, ಮ್ಯಾಕ್ರೋ ಫ್ಯಾಕ್ಟರ್ಸ್ ಆಗಿರ್ಬೋದು. ಐದರ್ ಇಟ್ ಮೇ ಬಿ ಲೈಕ್ ಒಂದು ಕಂಪನಿ, ಒಬ್ಬ ಸಪ್ಲೈಯರು, ಒಂದು ಗವರ್ಮೆಂಟು, ಒಬ್ಬ ಎಂಪ್ಲಾಯೀಸು, ಎಂಪ್ಲಾಯರ್ಸು, ಮತ್ತೆ ಅದಕ್ಕೆ ಇನ್ಕರ್ ಆಗುವಂತ ಕಾಸ್ಟು, ಎಲ್ಲ ಮೈಕ್ರೋ ಫ್ಯಾಕ್ಟರ್ಸು. ಮತ್ತೆ ಮ್ಯಾಕ್ರೋ ಫ್ಯಾಕ್ಟರ್ಸ್ ಬಂದಾಗ ನಿಮ್ಮ ಕಲ್ಚರು, ನಿಮ್ಮ ಟೆಕ್ನಾಲಜಿ, ನಿಮ್ಮ ಸೋಷಿಯಲ್ ಸಿಸ್ಟಮು, ನಿಮ್ಮ ಪೊಲಿಟಿಕಲ್ ಸಿಸ್ಟಮು. ಸೊ ಈ ಎಲ್ಲಾ ಫ್ಯಾಕ್ಟರ್ಸ್ಗಳನ್ನು ಏನ್ ಮಾಡ್ಬೇಕಾಗತ್ತೆ? ಆಸ್ ಅ ಮ್ಯಾನೇಜರಲ್ ಎಕನಾಮಿಕ್ಸ್ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಇವತ್ತು ನಾವು ವ್ಯಾಕ್ಸಿನೇಷನ್ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ವ್ಯಾಕ್ಸಿನೇಷನ್ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಅಂತ ಅಂದ್ರೆ ಲೈಕ್ ನಾವು ಒಂದು ಕಂಟ್ರಿಗೆ ವ್ಯಾಕ್ಸಿನೇಷನ್ ಯಾವ್ಯಾವ ರೀತಿ ನಾನು ಪ್ರೊಡ್ಯೂಸ್ ಕೊಡಬೇಕು ಅಂತ ಇವತ್ತು ಪ್ರೊಡ್ಯೂಸ್ ಮಾಡೋನ್ ಯಾರೋ ಒಬ್ಬ ಸಿರಮ್ ಇನ್ಸ್ಟಿಟ್ಯೂಟ್ ಅನ್ನೋ ಅಥವಾ ಭಾರತ್ ಬಯೋಟೆಕ್ ಅಥವಾ ರೆಡ್ಡಿಸ್ ಲ್ಯಾಬೊರೇಟರಿ ಯಾರೋ ಒಬ್ರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದಾರೆ. ನಾವು ಅವ್ನ್ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕು ಅಂತ ಅಂದಾಗ ಅವ್ನ್ ಏನ್ ಮಾಡ್ತಾನೆ? ಓವರ್ ಆಲ್ ಸೋಷಿಯಲ್ ಸಿಸ್ಟಮ್ ಹೆಂಗಿದೆ ಅನ್ನೋದನ್ನ ಏನ್ ಮಾಡ್ತಾನೆ? ಕನ್ಸಿಡರ್ ಮಾಡ್ತಾನೆ. ಸೊ ಈ ತರ ಕನ್ಸಿಡರ್ ಮಾಡೋದ್ರಿಂದ ಏನ್ ಗೊತ್ತಾಗುತ್ತೆ ಅವನಿಗೆ? ನಾವು ಹೊರಗಡೆ ಮಾರ್ಕೆಟ್ ಅಲ್ಲಿ ಯಾವ ರೀತಿಯಾದಂತಹ ಡಿಮ್ಯಾಂಡು ಪರ್ಸಿಸ್ಟ್ ಆಗಿದೆ, ಯಾವ ರೀತಿಯಾದಂತಹ ಒಂದು ಡಿಮ್ಯಾಂಡು ಹೊರಗಡೆ ಮಾರ್ಕೆಟ್ ಅಲ್ಲಿ ಕ್ರಿಯೇಟ್ ಆಗಿದೆ, ಅದನ್ನ ಬೇಸ್ ಆಗಿ ಇಟ್ಕೊಂಡು ಏನ್ ಮಾಡ್ತಾನೆ?
ಸೊ ನಿಮ್ಮ ಒಂದು ಕಂಪನಿಯಲ್ಲಿ ಎಷ್ಟು ಪ್ರೊಡಕ್ಷನ್ ಆಗಬೇಕು ಅಥವಾ ಎಷ್ಟು ಪ್ರೊಡ್ಯೂಸ್ ಆಗಬೇಕು ಅಂತ ಏನ್ ಮಾಡ್ತಾನೆ ನೋಡ್ತಾನೆ. ಸೊ ದಿಸ್ ಇಸ್ ವಾಟ್ ದ ಎಕನಾಮಿಕ್ ಪಾಯಿಂಟ್ ಅಲ್ಲಿ ನಾವು ಮಾತಾಡುವಂಥದ್ದು. So that is what the economics concept says, which deals with theoretical concepts. Managerial economy is the application of these in real life. And in the process of addressing various managerial problems, several empirically estimated functions such as demand function, cost function, revenue function, and so on are extensively used. So ನಾನು ಅದನ್ನೇ ಹೇಳಿದ್ವಿ ಏನಂತ, ನಿಮ್ಮ ಒಂದು ಆರ್ಗನೈಸೇಷನ್ ಅಲ್ಲಿ ನೀವು ಏನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ, ಸೊ ಆ ಪ್ರೊಡ್ಯೂಸ್ ಮಾಡ್ತಾ ಇರೋವಂಥ ಪ್ರಾಡಕ್ಟ್ ನ ಒಂದು ಡಿಮ್ಯಾಂಡ್ ಯಾವ ರೀತಿ ಇದೆ, ಅದಕ್ಕೆ ಆಗುವಂತ ಕಾಸ್ಟ್ ಯಾವ ರೀತಿ ಇದೆ, ಸೊ ಈ ಎಲ್ಲಾ ಕಾನ್ಸೆಪ್ಟ್ ನು ಏನ್ ಮಾಡ್ಬೇಕಾಗತ್ತೆ, ನೀವು ಕನ್ಸಿಡರ್ ಮಾಡ್ಬೇಕಾಗತ್ತೆ ಬಿಫೋರ್ ಸ್ಟಾರ್ಟಿಂಗ್ ಆಫ್ ಫಾರ್ ಪ್ರೊಡಕ್ಷನ್ ನೀವು ಮಾಡಬೇಕು ಅಂತ ಅಂದ್ರೆ. ನಾ ಇದು ಏನೋ ಫಸ್ಟ್ ಅಪ್ಲಿಕೇಶನ್ ಅಥವಾ ನಾವ್ ಇನ್ನೊಂದು ರೀತಿಲಿ ಡಿಸಿಪ್ಲಿನ್ ಅಂತ ಏನ್ ಮಾಡ್ಬೋದು ಕರಿಬಹುದು. ಒಂದು ಮ್ಯಾನೇಜರಲ್ ಎಕನಾಮಿಕ್ಸ್ ಯಾವ ರೀತಿ ಯೂಸೇಜ್ ಆಗುತ್ತೆ ಒಂದು ಆರ್ಗನೈಸೇಷನ್ ಅಲ್ಲಿ ಅಂತ. ಸೊ ಇದು ಬಂದು ಏನೋ ನಿಮ್ಮ ದ ಫಸ್ಟ್ ಪಾಯಿಂಟ್, ದಟ್ ಈಸ್ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂಗೆ. ಇದಾದ್ಮೇಲೆ ನಿಮ್ಗೆ ಅಕೌಂಟೆನ್ಸಿ ಅಂತ ಇದೆ. ನಾವು ಅಕೌಂಟೆನ್ಸಿಗೂ ಮತ್ತೆ ಮ್ಯಾನೇಜರಲ್ ಎಕನಾಮಿಕ್ಸ್ಗೂ ಏನ್ ಸಂಬಂಧ? ಅಕೌಂಟೆನ್ಸಿ ಅಂತ ನಾವು ಮಾತಾಡ್ತಾ ಇದೀವಿ ಅಂತ ಅಂದ್ರೆ ಇಟ್ಸ್ ಪ್ಯೂರ್ಲಿ ರಿಗಾರ್ಡಿಂಗ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ದ ಆರ್ಗನೈಸೇಷನ್. ಸರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಗೂ ಮತ್ತೆ ನೀವು ಮಾತಾಡ್ತಾ ಇರುವಂತಹ ಮ್ಯಾನೇಜರಲ್ ಎಕನಾಮಿಕ್ಸ್ಗೂ ಏನ್ ಸಂಬಂಧ? Of course, there is a linkage between the managerial economics and then the accountancy. ಇವತ್ತು ಒಂದು ಆರ್ಗನೈಸೇಷನ್ ಅಲ್ಲಿ ನಾವು ಮಾತಾಡ್ಬೇಕಾದಾಗ ನಾವು ಎಲ್ಲಾನು ಥ್ರೂ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ಸ್ಗಳ ಮುಖಾಂತರ ಏನ್ ಮಾಡ್ತೀವಿ, ನಾವು ಮಾತಾಡ್ತಾ ಹೋಗ್ತೀವಿ. ಸೊ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ಸ್ ಮುಖಾಂತರ ಮಾತಾಡ್ತಾ ಇದೀವಿ ಅಂತ ಅಂದ್ರೆ ಇವತ್ತು ಒಂದು ಆರ್ಗನೈಸೇಷನಲ್ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ ನಾವು ನೋಡ್ಬೇಕು ಅಂತ ಅಂದ್ರೆ ವಿ ನೀಡ್ ಅ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಇವತ್ತು ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಮಾತಾಡೋದಾದ್ರೆ ನಾವು ಮಾತಾಡುವಂಥದ್ದು ನಿಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇರ್ಬೋದು, ಅಥವಾ ನಿಮ್ಮ ಬ್ಯಾಲೆನ್ಸ್ ಶೀಟ್ ಇರ್ಬೋದು, ಅಥವಾ ನಿಮ್ಮ ರೇಷಿಯೋ ಅನಾಲಿಸಿಸ್ ಅಂತ ಇರ್ಬೋದು, ಅಥವಾ ಕಾಲ್ಡ್ ನಿಮ್ಮ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು, ಫಂಡ್ ಫ್ಲೋ ಸ್ಟೇಟ್ಮೆಂಟು, ಇವು ಎಲ್ಲವೂ ಸಹ ಏನು ಅಂತಂದ್ರೆ ನಿಮ್ಮ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಅಲ್ಲಿ ಬರುವಂತಹ ಕಾನ್ಸೆಪ್ಟ್ಸ್ಗಳು. ನಾವು ದ ಕ್ವಶನ್ ಹಿಯರ್ ಇಸ್, ಅದಕ್ಕೂ ಮತ್ತೆ ನಿಮ್ಮ ಮ್ಯಾನೇಜರಲ್ ಎಕನಾಮಿಕ್ಸ್ಗೂ ಏನ್ ಸರ್ ಸಂಬಂಧ? ಸಿ, ಯಾವುದೇ ರೀತಿಯಾದಂತ ಒಂದು ಆರ್ಗನೈಸೇಷನ್ ಇವತ್ತು ಒಂದು ಡಿಸಿಷನ್ಸ್ ನ ನೀವು ತಗೊಳ್ತಿದ್ದೀರಾ ಒಂದು ಆರ್ಗನೈಸೇಷನ್ ಅಲ್ಲಿ ಅಂತ ಅಂದ್ರೆ, ಸೊ ನಿಮ್ಮ ಡಿಸಿಷನ್ಸ್ ಏನಾಗಿರುತ್ತೆ ಅಂತ ಅಂದ್ರೆ ನಿಮ್ಮ ಓವರ್ ಆಲ್ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ಸ್ ಯಾವ ರೀತಿ ಇರುತ್ತೆ, ಅಥವಾ ನಿಮ್ಮ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಯಾವ ರೀತಿ ವ್ಯೂ ಮಾಡುತ್ತೆ ಅನ್ನೋದ್ರ ಮೇಲೆ ನಾನು ಏನ್ ಮಾಡ್ಬೇಕಾಗತ್ತೆ, ಡಿಸಿಷನ್ಸ್ ಗಳನ್ನ ನಾನು ತಗೊಳ್ಬೇಕಾಗತ್ತೆ. ನಾವು ಈ ತರ ಡಿಸಿಷನ್ಸ್ ಗಳನ್ನ ತಗೊಳ್ಳೋದ್ರಿಂದ ಏನಾಗುತ್ತೆ, ಫ್ಯೂಚರ್ ನಲ್ಲಿ ನನ್ನ ಒಂದು ಆರ್ಗನೈಸೇಷನ್ ನ ಒಂದು ಡೆವಲಪ್ಮೆಂಟ್ ಹೆಂಗ್ ರನ್ ಆಗುತ್ತೆ ಅನ್ನೋದನ್ನ ನಾನು ಏನ್ ಮಾಡ್ಬೋದು, ಡಿಸೈಡ್ ಮಾಡ್ಬೋದು. ಇವತ್ತು ನನ್ನ ಆರ್ಗನೈಸೇಷನ್ ಅಲ್ಲಿ ನನ್ನ ಒಂದು ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆಯಾ, ಓಕೆ, ಏನ್ ಮಾಡ್ತೀನಿ ನಾನು, ನನ್ನ ಒಂದು ಆರ್ಗನೈಸೇಷನ್ ನ ಒಂದು ಓವರ್ ಆಲ್ ಸ್ಟ್ರೆಂತ್ ನ ಏನ್ ಮಾಡ್ತೀನಿ, ಜಾಸ್ತಿ ಮಾಡ್ತಾ ಹೋಗ್ತೀನಿ. ಐದರ್ ನನ್ನ ಪ್ರಾಡಕ್ಟ್ ಡೆವಲಪ್ಮೆಂಟ್ ನ ಮಾಡ್ಬೋದು, ಅಥವಾ ನಾನು ಆ ಪ್ರಾಡಕ್ಟ್ ಅನ್ನ ವಾಟ್ ಯು ಕಾಲ್ಡ್ ಪ್ರಾಡಕ್ಟ್ ಲೈನ್ ಅನ್ನ ಏನ್ ಮಾಡ್ಬೋದು, ಚೇಂಜ್ ಮಾಡ್ಬೋದು. ಇವತ್ತು ನಾವು ನೋಡುವಂತ ತುಂಬಾ ಆರ್ಗನೈಸೇಷನ್ಸ್ಗಳು, ಬಿಗ್ ಇಂಡಸ್ಟ್ರೀಸ್ಗಳು ನಾವು ನೋಡೋದಾದ್ರೆ ಅವ್ರು ಎಲ್ಲಾರು ಅಷ್ಟೇ ಬರೀ ಒಂದೇ ಒಂದು ಪ್ರಾಡಕ್ಟ್ಗೆ ಅವ್ರು ಏನಾಗಿಲ್ಲ, ಸ್ಟಿಕ್ ಆನ್ ಆಗಿಲ್ಲ. ಇವತ್ತು ಅವ್ರು ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಇಮ್ಮಿಡಿಯೇಟ್ ಆಗಿ ಏನ್ ಮಾಡ್ತಾರೆ ಅವರು, ಸೊ ಅವ್ರದ್ದು ಪ್ರಮೋಷನ್, ಪ್ರಾಡಕ್ಟ್ ನ ಪರ್ಫಾರ್ಮೆನ್ಸ್ ಚೆನ್ನಾಗಿ ನಡೀತಾ ಇದೆ ಅಂದ್ರೆ ಆಟೋಮೆಟಿಕ್ ಆಗಿ ಏನ್ ಮಾಡ್ತಾರೆ, ದೇ ವಿಲ್ ಗೋಯಿಂಗ್ ಟು ಚೇಂಜ್ ದ ಲೈನ್ ಆಫ್ ದ ಪ್ರಾಡಕ್ಟ್. ಇವತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ನ ನಾವು ಮಾತಾಡೋದಾದ್ರೆ ಅವ್ರದ್ದು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅನ್ನೋದು ಒಂದು ಆಗ ಇದ್ದಿದ್ದು, ಅದಾದ್ಮೇಲಿಂದ ಏನಾಗ್ತಾ ಬಂತು, ರಿಲಯನ್ಸ್ ಅನ್ನೋ ಒಂದು ರಿಲಯನ್ಸ್ ಮಾರ್ಟ್ ಅಂತ ಬರುತ್ತೆ, ರಿಲಯನ್ಸ್ ಫ್ರೆಶ್ ಅಂತ ಬರುತ್ತೆ, ರಿಲಯನ್ಸ್ ಜಿಯೋ ಅಂತ ಇದೆ, ರಿಲಯನ್ಸ್ ಟೆಲಿಕಾಮ್ ಇದೆ, ರಿಲಯನ್ಸ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇದೆ, ರಿಲಯನ್ಸ್ ಫ್ರೆಶ್ ಅಂತ ಇದೆ. ಇವು ಏನು ಅಂತ ಅಂದ್ರೆ ನೀವು ಡೇ ಬೈ ಡೇ ಯು ಹ್ಯಾವ್ ಚೇಂಜ್ಡ್ ಯುವರ್ ದ ಹೋಲ್ ಆರ್ಗನೈಸೇಷನಲ್ ಪರ್ಫಾರ್ಮೆನ್ಸ್. ನೀವು ಡೇ ಬೈ ಡೇ ಏನ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ನಿಮ್ಮ ಓವರ್ ಆಲ್ ಆರ್ಗನೈಸೇಷನ್ ಹೆಂಗ್ ರನ್ ಆಗ್ಬೇಕು ಅಂತ ಏನ್ ಮಾಡ್ತಾ ಇದ್ದೀರಾ, ತಿಳಿಸ್ಕೊಡ್ತಾ ಇದ್ದೀರಾ. ಇದು ಯಾವ್ದ್ರ ಮುಖಾಂತರ ಗೊತ್ತಾ ಇದೆ, ಓನ್ಲಿ ಬೇಸ್ಡ್ ಆನ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ದಟ್ ಯು ಹ್ಯಾವ್ ಪ್ರಿಪೇರ್ಡ್.
ನೀವು ಏನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ ಪ್ರಿಪೇರ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಿಮ್ಮ ಒಂದು ಆರ್ಗನೈಸೇಷನ್ ನ ಒಂದು ಪರ್ಫಾರ್ಮೆನ್ಸ್ ಏನು ನಾ ಸೊ ಅಂದ್ರೆ ಅರ್ಥ ಏನು, ಒಂದು ಆರ್ಗನೈಸೇಷನ್ ಅಲ್ಲಿ ನಿಮ್ಮ ಒಂದು ಏನೋ ನಿಮ್ಮ ಒಂದು ಓವರ್ ಆಲ್ ಗ್ರೋತ್ ನ ನೀವು ತೋರಿಸ್ಕೊಳ್ಬೇಕು ಅಥವಾ ಡೆವಲಪ್ಮೆಂಟ್ ನ ತೋರಿಸ್ಬೇಕು ಅಂತ ಅಂದ್ರೆ ಯು ನೀಡ್ ಸಮಥಿಂಗ್ ಕಾಲ್ಡ್ ಆಸ್ what you call the accounting information that you required, so before taking any decisions in the organizations. This is the second point. Then third one is it is regarding the operation research. Now ಏನಿದು ಆಪರೇಷನ್ ರಿಸರ್ಚ್ ಅಂತ ಅಂದ್ರೆ, ನಾವು ಯಾವುದೇ ಒಂದು ಆರ್ಗನೈಸೇಷನ್ಸ್ ಏನೇ ಒಂದು ಪ್ರಾಬ್ಲಮ್ಗೆ ಸಿಕ್ಕಾಕೊಂಡಿದ್ರೆ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು ಅಂತಂದ್ರೆ ಯು ನೀಡ್ ಸಮಥಿಂಗ್ ಕಾಲ್ಡ್ ಆಸ್ ಆಪರೇಷನಲ್ ರಿಸರ್ಚ್ ಮಾಡೆಲ್ಸ್ಗಳು ಬೇಕಾಗತ್ತೆ. ನಾವು ಏನಿದು ಸರ್ ಆಪರೇಷನ್ ರಿಸರ್ಚ್ ಮಾಡೆಲ್ಸ್? ಐ ಥಿಂಕ್ ಇಲ್ಲಿ ತುಂಬಾ ಜನ ಸ್ಟಾಟಿಸ್ಟಿಕ್ಸ್ ಓದಿದ್ದೀರಾ ಅಲ್ವಾ? ಓಕೆ, ಐ ಥಿಂಕ್ ನೀವು ಸ್ಟಾಟಿಸ್ಟಿಕ್ಸ್ ಓದ್ಬೇಕಾದಾಗ ಐ ಥಿಂಕ್ ನಾನು ಕೇಳುವಂತ ಕೆಲವೊಂದು ಟರ್ಮಿನಾಲಜಿ ನಿಮ್ಗೆಲ್ಲ ಗೊತ್ತಿದೆ ಅನ್ಸುತ್ತೆ ಆಲ್ರೆಡಿ. ಲೀನಿಯರ್ ಪ್ರೋಗ್ರಾಮಿಂಗ್ ಅಂತ ಕೇಳಿದ್ದೀರಾ, LPP ಅಂತ, ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್ ಅಂತ. ಟ್ರಾನ್ಸ್ಪೋರ್ಟೇಶನ್ ಅಂತ ಕೇಳಿದ್ರಾ, ಟ್ರಾನ್ಸ್ಪೋರ್ಟೇಶನ್ ಪ್ರಾಬ್ಲಮ್ಸ್ ಅಂತ. ಗೇಮ್ ಥಿಯರಿ ಅಂತ ಕೇಳಿದ್ದೀರಾ? ಕೆಲವೊಂದು ಡಿಸ್ಕ್ರೀಟ್ ಸ್ಟ್ಯಾಟಿಸ್ಟಿಕ್ಸ್ ಲೈಕ್ ಕಾರಿಲೇಷನ್, ರಿಗ್ರೆಷನ್, ನಾರ್ಮಲ್ ಡಿಸ್ಟ್ರಿಬ್ಯೂಷನ್, ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್, ಎಲ್ಲಾನು ಸಹ ನಾವ್ ಏನಂತ ಕರಿತೀವಿ ಅಂತಂದ್ರೆ ಆಪರೇಷನ್ ರಿಸರ್ಚ್ ಮಾಡೆಲ್ಸ್ ಅಂತ ನಾವು ಕರಿತಾ ಹೋಗ್ತೀವಿ. ನಾವು ಸೊ ಆಪರೇಷನ್ ರಿಸರ್ಚ್ ಮಾಡೆಲ್ಸ್ ಅಂತ ಅಂದ್ರೆ ಏನಂತ ಅಂದ್ರೆ, ನಿಮ್ಗೆ ಒಂದು ಆರ್ಗನೈಸೇಷನ್ ಏನೋ ಒಂದು ಡಿಸಿಷನ್ ನ ತಗೊಳ್ಬೇಕು ಅಂತ ಅಂದ್ರೆ ಈ ಒಂದು ಟೆಕ್ನಿಕ್ಸ್ ಗಳನ್ನ ಇಟ್ಕೊಂಡು ಏನ್ ಮಾಡ್ತೀರಾ ನೀವು, ಡಿಸಿಷನ್ಸ್ ಗಳನ್ನ ತಗೊಳ್ತಾ ಹೋಗ್ತೀರಾ. ಒಂದು ಆರ್ಗನೈಸೇಷನ್ ಅಲ್ಲಿ ಇರುವಂತಹ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡೋದಕ್ಕೆ ಅಥವಾ ಅಂತ ಒಂದು ಮ್ಯಾನೇಜರಲ್ ಪ್ರಾಬ್ಲಮ್ಸ್ ಗಳನ್ನ ನಾವು ಸಾಲ್ವ್ ಮಾಡೋದಕ್ಕೆ ಯು ನೀಡ್ ಟು ಟೇಕ್ ಅ ಡಿಸಿಷನ್ಸ್. those decisions which comes from these operation research models anta kariತೀವಿ. So that is what the another application or another linkage of this particular managerial economics. So ನಾವು ಮಾತಾಡಿದ ಮೂರು ಮಾತಾಡಿದ್ವಿ. ಒಂದು ಎಕನಾಮಿಕ್ಸ್ ಬಗ್ಗೆ ಮಾತಾಡಿದ್ವಿ, ಅಕೌಂಟೆನ್ಸಿ ಬಗ್ಗೆ ಮಾತಾಡಿದ್ವಿ, ಆಪರೇಷನ್ ರಿಸರ್ಚ್ ಬಗ್ಗೆ ಮಾತಾಡಿದ್ವಿ. ಸೊ ನಾವು ಮಾತಾಡ್ತಿರೋದು ಏನು ಅಂತ ಅಂದ್ರೆ, ಒಂದು ಆರ್ಗನೈಸೇಷನ್ ಅಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಗಳು ಆದಾಗ ಯಾವ್ಯಾವ ರೀತಿ ಬೇರೆ ಬೇರೆ ಡಿಸಿಪ್ಲಿನ್ ಅಥವಾ ಬೇರೆ ಬೇರೆ ಅಪ್ಲಿಕೇಶನ್ಸ್ ನಿಮ್ಮ ಒಂದು ಡಿಸಿಷನ್ಸ್ ಗೆ ಹೆಲ್ಪ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ದೆನ್ ಫೋರ್ತ್ ಒನ್ ಇಸ್ ಮ್ಯಾಥಮೆಟಿಕ್ಸ್. ಐ ಥಿಂಕ್ ನೀವೆಲ್ಲ ಓದಿದಿರಾ ಮ್ಯಾಥಮೆಟಿಕ್ಸ್ ನ. ಸೊ ಮ್ಯಾಥಮೆಟಿಕ್ಸ್ ಅಲ್ಲಿ ನೀವು ನೋಡುವಂತಹ ತುಂಬಾ ಕಾನ್ಸೆಪ್ಟ್ಸ್ ಗಳು, ಐದರ್ ಇಟ್ ಮೇ ಬಿ ಇನ್ ದ ಅರ್ಥಮೆಟಿಕ್ ಆರ್ ಇಟ್ ಮೇ ಬಿ ಇನ್ ದ ಆಲ್ಜಿಬ್ರಾ ಆರ್ ಇಟ್ ಮೇ ಬಿ ಇನ್ ದ ಜಾಮಿಟ್ರಿ, ಅಂಕಗಣಿತ, ಬೀಜಗಣಿತ, ರೇಖಾಗಣಿತ ಅಂತ ನಾವೇನು ಓದಿದೀವಿ. ಸೊ ಆ ಎಲ್ಲಾದ್ರಲ್ಲೂ ಸಹ ನಮ್ಗೆ ಏನೋ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ. ಬೈ ದಟ್ ಯು ಕ್ಯಾನ್ ಟೇಕ್ ಅ ಡಿಸಿಷನ್ ಅಂತ. ಐ ಥಿಂಕ್ ನೀವು ಪರ್ಮುಟೇಷನ್ಸ್, ಕಾಂಬಿನೇಷನ್ಸ್ ಅಂತ ಕೇಳಿದಿರಾ? NPR, SPR ಅಂತ ಕೇಳಿರ್ತೀರಲ್ವಾ? ಅವು ಎಲ್ಲವೂ ಏನು ಅಂತ ಅಂದ್ರೆ, ನೀವು ನಾಳೆ ದಿನ ಏನೋ ಒಂದು ಡಿಸಿಷನ್ಸ್ ಗಳನ್ನ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡೋದಿದೆಯಲ್ಲ, ದಟ್ ಇಸ್ ವಾಟ್ ವಿ ಕಾಲ್ಡ್ ಆಸ್ the mathematics which helps in taking a decisions in the organization. ಸೊ ಇದಾದ್ಮೇಲೆ ನಿಮ್ಗೆ ಇನ್ನೊಂದು ಬರೋದು ಏನು, ಸ್ಟ್ಯಾಟಿಸ್ಟಿಕ್ಸ್ ಅಂತ ಬರುತ್ತೆ. ಅದರಲ್ಲಿ ನಿಮ್ಗೆ ನಾನು ಅವಾಗ್ಲೇ ಹೇಳಿದೆ, ಆಪರೇಷನ್ ರಿಸರ್ಚ್ ಅಲ್ಲಿ ಹೇಳ್ಬೇಕಾದಾಗ ಏನು ಮೀನು, ಮೀಡಿಯನ್, ಮೋಡು, ಕಾರ್ಲೇಷನ್, ರಿಗ್ರೆಷನ್, ಮೆಜರ್ಸ್ ಆಫ್ ಡಿಸ್ಪ್ರೆಷನ್, ಆವರೇಜಸ್, ಪ್ರಾಬಬಿಲಿಟಿ, ಇವ್ ಎಲ್ಲವೂ ಸಹ ಏನು ಅಂತ ಅಂದ್ರೆ ಒಂದು ಆರ್ಗನೈಸೇಷನ್ ನ ಪ್ರಿಡಿಕ್ಷನ್ ಮಾಡೋದಕ್ಕೆ ಏನ್ ಮಾಡುತ್ತೆ, ನಿಮ್ಗೆ ಹೆಲ್ಪ್ ಮಾಡುತ್ತೆ ಅಂತ. ಸೊ ಹಾಗೆ ಸೈಕಾಲಜಿ ಅಂತಾನೂ ಬರುತ್ತೆ. ಏನಿದು ಸೈಕಾಲಜಿ ಫ್ಯಾಕ್ಟರ್? ಯಾಕೆ ಸೈಕಾಲಜಿಗೂ ಮತ್ತೆ ಮ್ಯಾನೇಜರಲ್ ಎಕನಾಮಿಕ್ಸ್ಗೂ ಏನು ಸಂಬಂಧ ಅಂತ? ಇವತ್ತು ಮ್ಯಾನೇಜರಲ್ ಎಕನಾಮಿಕ್ಸ್ ಅಲ್ಲಿ ಡಿಸಿಷನ್ಸ್ ಗಳನ್ನ ತಗೊಳ್ಳೋನ್ ಯಾರು? ಮ್ಯಾನೇಜರಲ್ ಎಕನಾಮಿಸ್ಟ್. ಅವನು ಏನ್ ಮಾಡ್ತಾನೆ, ಡಿಸಿಷನ್ಸ್ ಗಳನ್ನ ತಗೊಳ್ತಾನೆ. ನಾವು ಅವನು ಡಿಸಿಷನ್ಸ್ ನ ತಗೊಳ್ತಾ ಇದ್ದಾನೆ ಅಂತ ಅಂದ್ರೆ ಅರ್ಥ, ಅವನ್ ಮೆಂಟಲಿ ಅವನ್ ಏನ್ ಮಾಡ್ಬೇಕು, ಪ್ರೀ ಪ್ಲಾನ್ ಮಾಡ್ಕೊಳ್ಬೇಕು ಏನೇ ಒಂದು ಡಿಸಿಷನ್ ನ ತಗೊಳ್ಬೇಕಾದಾಗ. ಇಟ್ಸ್ ಪ್ಯೂರ್ಲಿ ಬೇಸ್ಡ್ ಆನ್ ದ ಸೈಕಲಾಜಿಕಲ್ ಫ್ಯಾಕ್ಟರ್. ಅಂದ್ರೆ ಅರ್ಥ, ಇವತ್ತು ಕಂಟ್ರಿಲಿ ಕೊರೋನಾ ಅನ್ನೋದು ಏನೋ ಒಂದು ಕಾನ್ಸೆಪ್ಟ್ ನಡೀತಾ ಇದೆ. ಇದರಿಂದ ತುಂಬಾ ಪ್ರಾಬ್ಲಮ್ಸ್ ಗಳು ಫೇಸ್ ಆಗ್ತಾ ಇದೆ. ಗೌರ್ಮೆಂಟ್ ಗಳಿಗೆ ಆಪ್ಷನ್ಸ್ ಗಳನ್ನ ಕೊಟ್ವಿ ಕಂಟ್ರೋಲ್ ಮಾಡಿ ಅಂತ, ಕಂಟ್ರೋಲ್ ಆಗ್ತಾ ಇಲ್ಲ. ನಾವು ಇದೆಲ್ಲ ನೋಡಿದ್ಮೇಲೆ ಐ ಥಿಂಕ್ ನೀವು ನೆನ್ನೆನೋ ಮೊನ್ನೆನೋ ನ್ಯೂಸ್ ನೋಡಿದ್ರೆ ಗೊತ್ತಿರೋದು, ಪ್ರಧಾನಿ ಅವ್ರು ಏನ್ ಮಾಡಿದ್ರು,
ಕನ್ಸರ್ನ್ಡ್ ಡಿಸ್ಟ್ರಿಕ್ಟ್ ನ DC ಮೀಟಿಂಗಿಗೆ ಕರೆದು ಸೊ ಏನ್ ಹೇಳಿದ್ರು ಅಂತ ಅಂದ್ರೆ ಆಯಾ ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಟ್ ಅನ್ನ ಆಯಾ DC ಏನ್ ಮಾಡಿದ್ರು ಇನ್ಚಾರ್ಜ್ ಕೊಟ್ಬಿಟ್ರು. ಹೆಂಗ್ ಮಾಡ್ತಿರೋ ಏನ್ ಮಾಡ್ತಿರೋ ಗೊತ್ತಿಲ್ಲ, ಒಟ್ನಲ್ಲಿ ನಮ್ಗೆ ಕೊರೋನಾ ಬಂದು ಕಂಟ್ರೋಲಿಗೆ ಬರಬೇಕು ಅಂತ. ನಾ ಇದು ಮೈಂಡ್ ಹೊಳೆದಿದ್ ಯಾರಿಗೆ? ನರೇಂದ್ರ ಮೋದಿಗೆ. ನಾವು ಈ ನರೇಂದ್ರ ಮೋದಿಗೆ ಹೊಳಿತು ಅಥವಾ ಅವನ ಹತ್ರ ಇರುವಂತ ಸೆಕ್ರೆಟರೀಸ್ಗಳು ಹೊಳಿತು, ಡಿಫ್ರೆಂಟ್ ಥಿಂಗ್. ಬಟ್ ಯಾವ್ದೋ ಒಬ್ಬ ವ್ಯಕ್ತಿಯ ಮೈಂಡ್ ಅಲ್ಲಿ ಈ ಥಾಟ್ ಪ್ರೊಸೆಸಿಂಗ್ ಬಂದಿದ್ಕೇನೆ ಏನ್ ಮಾಡಿದ್ರು, ದೇ ಟೇಕ್ ದ ಅನದರ್ ಟೈಪ್ ಆಫ್ ಡಿಸಿಷನ್ ಟು ಕಂಟ್ರೋಲ್ ದ ಕೊರೋನಾ ವೈರಸ್. ಇದನ್ನೇ ನಾವು ಹೇಳೋದು ಸೈಕಾಲಜಿ ಅಂತ. ಹಾಗೆ ಆರ್ಗನೈಸೇಷನ್ ಅಲ್ಲೂ ಅಷ್ಟೇ, ಒಂದು ಆರ್ಗನೈಸೇಷನ್ ಅಲ್ಲಿ ನಾವು ಏನೇ ಒಂದು ಡಿಸಿಷನ್ ತಗೊಳ್ಬೇಕಾದಾಗ್ಲೂ ಹೊರಗಡೆ ಕಂಡೀಷನ್ಸ್ ಏನೇನ್ ಇಟ್ಕೊಳ್ತೀವೋ ಅದ್ರ ಜೊತೆಗೆ ನನ್ನ ಒಂದು ಮೈಂಡ್ ಅನ್ನು ಏನ್ ಮಾಡ್ಬೇಕಾಗತ್ತೆ, ಒಂಚೂರು ಇನ್ವಾಲ್ವ್ ಮಾಡ್ಕೊಳ್ಬೇಕಾಗತ್ತೆ ನಾನು ಡಿಸಿಷನ್ ತಗೊಳ್ಬೇಕಾದಾಗ. ಸೊ ದಟ್ ಐ ಕ್ಯಾನ್ ಟೇಕ್ ಅ ಅಪ್ರೋಪ್ರಿಯೇಟ್ ಪ್ರಾಪರ್ ಡಿಸಿಷನ್ಸ್ ಇನ್ ದ ಆರ್ಗನೈಸೇಷನ್. ಇವತ್ ನಾನು ಅಕಸ್ಮಾತ್ ಏನಾದ್ರು ತಗೊಳ್ಳಿಲ್ಲ ಅಂತ ಅಂದ್ರೆ ಏನಾಗುತ್ತೆ, ಅದ್ರದ್ದು ಇಂಪ್ಯಾಕ್ಟ್ ತುಂಬಾ ಹ್ಯೂಜ್ ಆಗಿ ಬಿದ್ದು ಬಿಡುತ್ತೆ. ಇವತ್ತು ಮಾರ್ಕೆಟ್ ಅಲ್ಲಿ ತುಂಬಾ ಜಿಂಕ್ ಟ್ಯಾಬ್ಲೆಟ್ಗೂ ವಿಟಮಿನ್ C ಟ್ಯಾಬ್ಲೆಟ್ಗೂ ತುಂಬಾ ಬೇಡಿಕೆ ಇದೆ. ನಾನು ಏನ್ ಮಾಡ್ಬೇಕು ಆಸ್ ಅ ಫಾರ್ಮಾಸ್ಯೂಟಿಕಲ್ ಕಂಪ್ನಿ, ನಾನು ಯೋಚನೆ ಮಾಡ್ಬೇಕು, ಓಕೆ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಇದೆ, ನಾನು ಪ್ರೊಡ್ಯೂಸ್ ಮಾಡ್ಬೇಕು ಅಂತ. ನಾನು ಪ್ರೊಡ್ಯೂಸ್ ಮಾಡಿದ್ರೆ ನನ್ನ ಪಾಡಾಗ ನಾನು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ನಾವು ಏನಾಯ್ತಲ್ಲಿ ನಿನ್ ದಡ್ತನದಿಂದ ನಿನ್ನ ಕಂಪ್ನಿ ಏನಾಗುತ್ತೆ, ಲಾಸ್ ಅಲ್ಲಿ ರನ್ ಆಗ್ಬಿಡುತ್ತೆ. ಸೊ ಈ ತರ ನೀವೇನ್ ಮಾಡ್ಬೇಕಾಗುತ್ತೆ, ಆಸ್ ಅ ಮ್ಯಾನೇಜರಲ್ ಎಕನಾಮಿಸ್ಟ್ ವಿ ಹ್ಯಾಸ್ ಟು ಥಿಂಕ್ ಪ್ರಾಪರ್ಲಿ. ಒಂದ್ 3-4 ಜನ ಸಪ್ಲೈಯರ್ ಇರ್ತಾರೆ, ಬಂದ್ ಕೇಳ್ತಿರ್ತಾರೆ, ಸರ್ ನಮ್ಮ ಹತ್ರ ರಾ ಮೆಟೀರಿಯಲ್ ಪರ್ಚೇಸ್ ಮಾಡಿ, ನಮ್ಮ ಹತ್ರ ರಾ ಮೆಟೀರಿಯಲ್ ಪರ್ಚೇಸ್ ಮಾಡಿ. ನಾವು ಅಲ್ಟಿಮೇಟ್ಲಿ ಡಿಸೈಡ್ ಮಾಡ್ಬೇಕಾಗಿರೋದು ಯಾರು? ಆ ಮ್ಯಾನೇಜರಲ್ ಎಕನಾಮಿಸ್ಟ್. ನಾವು ಅವ್ನ್ ಏನ್ ಮಾಡ್ಬೇಕಾಗತ್ತೆ, ಡಿಸೈಡ್ ಮಾಡ್ಬೇಕಾಗತ್ತೆ ಯಾವ ಒಬ್ಬ ವ್ಯಕ್ತಿ ಹತ್ರ ನಾನು ಪರ್ಚೇಸ್ ಮಾಡಿದ್ರೆ ನನಗೆ ಕ್ವಾಲಿಟಿ ಆಫ್ ರಾ ಮೆಟೀರಿಯಲ್ ಸಿಗುತ್ತೆ, ಆ ಕ್ವಾಲಿಟಿ ಆಫ್ ರಾ ಮೆಟೀರಿಯಲ್ ಮುಖಾಂತರ ನಾನು ಏನ್ ಮಾಡ್ಬೋದು, ನನ್ನ ಒಂದು ಓವರ್ ಆಲ್ ಕ್ವಾಲಿಟಿನ ಮೇಂಟೈನ್ ಮಾಡ್ಬೋದು ಅಂತ ಏನ್ ಮಾಡ್ಬೋದು, ಸೊ ಡಿಸೈಡ್ ಮಾಡ್ಬೋದು. ನಾವು ಇದ್ರ ಮುಖಾಂತರ ಸೈಕಾಲಜಿ ಅನ್ನೋದು ತುಂಬಾ ಮೇಜರ್ ರೋಲ್ ನ ಪ್ಲೇ ಮಾಡುತ್ತೆ ವೆನ್ ಯು ಆರ್ ಟೇಕಿಂಗ್ ಅ ಡಿಸಿಷನ್ ಅಂತ. ಸೊ ಹಾಗೆ ನಿಮ್ಮ ಲಾಸ್ಟ್ ಒಂದು ಕಾನ್ಸೆಪ್ಟ್ ಇದೆ, ದಟ್ ಈಸ್ ಆರ್ಗನೈಸೇಷನ್ ಬಿಹೇವಿಯರ್ ಅಂತ. ಆರ್ಗನೈಸೇಷನ್ ಬಿಹೇವಿಯರ್ ಆಲ್ಸೋ ವಿಚ್ ಎನೇಬಲ್ಸ್ ದ ಮ್ಯಾನೇಜರಲ್ ಎಕನಾಮಿಕ್ಸ್ ಟು ಸ್ಟಡಿ ಅಂಡ್ ಡೆವಲಪ್ ದ ಬಿಹೇವಿಯರಲ್ ಮಾಡೆಲ್ಸ್ ಆಫ್ ದ ಫರ್ಮ್. ಐ ಥಿಂಕ್ ನೀವೆಲ್ಲ ಆರ್ಗನೈಸೇಷನ್ ಬಿಹೇವಿಯರ್ ಓದ್ತಾ ಇರ್ತೀರಾ. ಐ ಥಿಂಕ್ ನೀವು ಅಲ್ಲಿ ಓದ್ಬೇಕಾದಾಗ ನಿಮ್ಗೆ ಎಷ್ಟೊಂದು ಬಿಹೇವಿಯರಲ್ ಮಾಡೆಲ್ಸ್ಗಳು ಇದಾವೆ. ಆ ಬಿಹೇವಿಯರಲ್ ಮಾಡೆಲ್ಸ್ಗಳು ಸಹ ಏನಾಗುತ್ತೆ, ಒಬ್ಬ ಮ್ಯಾನೇಜರಲ್ ಎಕನಾಮಿಸ್ಟ್ಗೆ ಹೆಲ್ಪ್ ಮಾಡುತ್ತೆ ವೆನ್ ಯು ವಾಂಟ್ ಟು ಟೇಕ್ ಅ ಡಿಸಿಷನ್ಸ್ ಇನ್ ದ ಆರ್ಗನೈಸೇಷನ್. ಸೊ ಹೀಗೆ ಎಷ್ಟೊಂದು ಬೇರೆ ಬೇರೆ ಒಂದು ಅಪ್ಲಿಕೇಶನ್ಸ್ ಸಹ ನಿಮ್ಮ ಮ್ಯಾನೇಜರಲ್ ಎಕನಾಮಿಕ್ಸ್ಗೆ ಏನ್ ಮಾಡುತ್ತೆ, ಲಿಂಕೇಜ್ ಮಾಡುತ್ತೆ ಅಂತ ಹೇಳ್ತಾರೆ. ಅಲ್ಲಿ ರಿಪೀಟ್. ಸೊ ಏನೇನ್ ಕಾನ್ಸೆಪ್ಟ್ ಇವತ್ತಿನ ಕ್ಲಾಸ್ ಅಲ್ಲಿ ಮಾತಾಡಿದ್ ನಾನು ಮಾತಾಡಿದ್ ಬಂದು ಮ್ಯಾನೇಜರಲ್ ಎಕನಾಮಿಕ್ಸ್ ಲಿಂಕೇಜಸ್ ವಿತ್ ಅದರ್ ಡಿಸಿಪ್ಲಿನ್ ಅಂತ ಮಾತಾಡಿದೆ. ಈ ಮಾತಾಡಿದಂತ ಕಾನ್ಸೆಪ್ಟ್ ಅಲ್ಲಿ ಫಸ್ಟ್ ಒನ್ ಮಾತಾಡಿದ್ದು ಎಕನಾಮಿಕ್ಸ್ ಯಾವ ರೀತಿ ಮ್ಯಾನೇಜರಲ್ ಎಕನಾಮಿಕ್ಸ್ಗೆ ಲಿಂಕ್ ಇದೆ ಅಂತ. ಅದಾದ್ಮೇಲೆ ಆಪರೇಷನ್ ರಿಸರ್ಚ್ ಯಾವ ರೀತಿ ಮ್ಯಾನೇಜರಲ್ ಎಕನಾಮಿಕ್ಸ್ಗೆ ಲಿಂಕ್ ಇದೆ ಅಂತ ಮಾತಾಡಿದೆ. ಅದಾದ್ಮೇಲೆ ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್ ಬಗ್ಗೆ ಮಾತಾಡಿದೆ, ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಮಾತಾಡಿದೆ, ಅಕೌಂಟೆನ್ಸಿ ಬಗ್ಗೆ ಮಾತಾಡಿದೆ, ಸೈಕಾಲಜಿ ಬಗ್ಗೆನೂ ಮಾತಾಡಿದೆ. ಅಂಡ್ ಲಾಸ್ಟ್ಲಿ ಐ ಸ್ಪೋಕ್ ಅಬೌಟ್ ಹೌ ದ ಆರ್ಗನೈಸೇಷನ್ ಬಿಹೇವಿಯರ್ ವಿಚ್ ಎನೇಬಲ್ಸ್ ದ managerial economics to study the behavioral models to take a proper decisions in the organization. ಇಷ್ಟನ್ನು ನಾವು ಏನಂತ ಕರಿತೀವಿ, the different factors which are applicable and which are very much needed in the organization. ಈ ಎಲ್ಲಾ ಅಪ್ಲಿಕೇಶನ್ಸ್ ಸಹ ಏನು ಅಂತ ಅಂದ್ರೆ ನಿಮ್ಗೆ ಮಸ್ಟ್ ಅಂಡ್ ಶುಡ್ ರಿಕ್ವೈರ್ಮೆಂಟ್ ಇರ್ಲೇಬೇಕಾಗತ್ತೆ. ಸೊ ಹಾಗಿದ್ರೆ ಮಾತ್ರನೇ ನಿಮ್ಗೆ ನಿಮ್ಮ ಒಂದು ಓವರ್ ಆಲ್ ಆರ್ಗನೈಸೇಷನ್ ಸರಿಯಾಗಿ ನಡೆಯೋದಕ್ಕಾಗೋದು. ಅಕಸ್ಮಾತ್ ಏನಾದ್ರೂ ನೀವು ಒಂದೋ ಎರಡನ್ನ ಮಿಸ್ ಮಾಡ್ಬಿಟ್ರೆ ಏನಾಗುತ್ತೆ, ಸೊ ನಿಮ್ಮ ಒಂದು ಓವರ್ ಆಲ್ ವರ್ಕ್ ಫ್ಲೋ ಏನಾಗ್ತಾ ಹೋಗುತ್ತೆ, ಸ್ಲೋ ಆಗ್ತಾ ಹೋಗ್ಬಿಡುತ್ತೆ. ಸೊ ಅದರಿಂದ ಸೊ ವೆನ್ ಯು ಆರ್ ಟೇಕಿಂಗ್ ಅ ಡಿಸಿಷನ್, ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್. ಯು ನೀಡ್ ಟು ಕನ್ಸಿಡರ್ ದ ಆಪರೇಷನ್ ರಿಸರ್ಚ್ ಮಾಡೆಲ್ಸ್, ಅಕೌಂಟ್ಸು, ಸ್ಟ್ಯಾಟಿಸ್ಟಿಕ್ಸು, ಮತ್ತೆ ನಿಮ್ಮ ವಾಟ್ ಯು ಕಾಲ್ಡ್ ಎಕನಾಮಿಕ್ಸು, ನಿಮ್ಮ ವಾಟ್ ಯು ಕಾಲ್ಡ್ ಆರ್ಗನೈಸೇಷನ್ ಬಿಹೇವಿಯರ್, ನಿಮ್ಮ ಸೈಕಲಾಜಿಕಲ್ ಫ್ಯಾಕ್ಟರ್ಸು, ಇವೆಲ್ಲಾನು ಇನ್ಕ್ಲೂಡ್ ಮಾಡಿಕೊಂಡು ಏನ್ ಮಾಡ್ಬೇಕಾಗತ್ತೆ, ಯು ಹ್ಯಾವ್ ಟು ಟೇಕ್ ಅ ಡಿಸಿಷನ್ಸ್ ಇನ್ ದ ಆರ್ಗನೈಸೇಷನ್ ಅಂತ ಹೇಳ್ತಾರೆ. ಸೊ ಇಷ್ಟು ಬಂದು ಏನು ಇವತ್ತಿನ ಕ್ಲಾಸ್ ನಲ್ಲಿ ನಾನು ಮಾತಾಡಿದಂಥದ್ದು ಏನು, ಸ್ಟಾರ್ಟಿಂಗ್ ಫ್ರಮ್ ಯುವರ್ ವಾಟ್ ಯು ಕಾಲ್ಡ್ ಎಕನಾಮಿಕ್ಸ್ ನ ಹಿಡಿದು ಟಿಲ್ ಆರ್ಗನೈಸೇಷನ್ ಬಿಹೇವಿಯರ್ ತನಕ ಯಾವ ರೀತಿ ಮ್ಯಾನೇಜರಲ್ ಎಕನಾಮಿಕ್ಸ್ಗೆ ಲಿಂಕೇಜ್ ಇದೆ ಅಂತ ಏನ್ ಮಾಡಿದ್ವಿ, ಡಿಸ್ಕಸ್ ಮಾಡಿದ್ವಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ವಿ ವಿಲ್ ಡಿಸ್ಕಸ್ ಅಬೌಟ್ ಮ್ಯಾನೇಜರಲ್ ಎಕನಾಮಿಸ್ಟ್ ನ ರೋಲ್ ಏನು. ಒಬ್ಬ ಮ್ಯಾನೇಜರಲ್ ಎಕನಾಮಿಸ್ಟ್ ಆದ್ರೆ
ಅವನು ಏನೇನು ರೋಲ್ನ ಪ್ಲೇ ಮಾಡಬೇಕಾಗತ್ತೆ ವೆನ್ ಯು ಹ್ಯಾಸ್ ಟು ಟೇಕ್ ಅ ಡಿಸಿಷನ್ಸ್ ಇನ್ ದ ಆರ್ಗನೈಸೇಷನ್ ಅಂತ. ಸೊ ಅದನ್ನ ನಾವೇನ್ ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ ವಿಲ್ ಗೋನ್ ಟು ಡಿಸ್ಕಸ್.